ಈ ಜನ್ರೇಷನ್ ಮಕ್ಕಳ ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ. ಯಾಕಂತೀರಾ? ಏನಿದೆ ಲೈಫಲ್ಲಿ, ಬೆಳಗ್ಗೆ 8 ಗಂಟೆಗೆ ಸ್ಕೂಲ್ ಇರುತ್ತೆ, ಬೇಗ ಬೇಗ ಎದ್ದೇಳು, ಬ್ರಷ್ ಮಾಡು, ಹೋಗು ಸ್ಕೂಲಿಗೆ ಹೋಗು ಬಾ, ಮನೆಗೆ ಬಂದ್ರೇನು ಟ್ಯೂಷನ್ಗೆ ಹೋಗು ಬಾ, ಮತ್ತು ಆಮೇಲೆ ಫೋನು ಟಿ ವಿ ಅಷ್ಟೇ ಲೈಫು. ಹೊರಗಡೆ ಕಳಿಸ್ಬೇಕು ಮಾಡಬೇಕಂದ್ರೆ ಭಯ, ಏನಾಗ್ಬಿಡುತ್ತೋ ಏನಿಲ್ಲ ಅಂತ. ಸೊ ಏನಿದು ಲೈಫು? ಅಲ್ಲಿ ಆ ಕಡೆ ಸ್ಕೂಲಲ್ಲಿ ಪ್ರೆಸರ್, ಓದು 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 ಅಂತ. ಈ ಕಡೆ ನಾವು ಪೇರೆಂಟ್ಸು ಅಷ್ಟೇ ಪ್ರೆಸರ್ ಕೊಡ್ತೀವಿ, ನಮ್ಮ ಮಕ್ಕಳು ಫಸ್ಟ್ ಬರಬೇಕು ಹಾಗೆ ಹೀಗೆ ಅಂತ. ಸೊ ನಮಗೆ ಎಷ್ಟು ಚೆಂದ ಇತ್ತು ನಮ್ಮ ಬಾಲ್ಯ ಅಂದರೆ, ಆಗಿನ ಕಾಲದಲ್ಲಿ 10 o'clock ಸ್ಕೂಲ್ ಇರ್ತಿತ್ತು. ಚೆನ್ನಾಗಿ ಆರಾಮ್ಸೆ ಎದ್ದು ಒಂದು ಸತಿ ಆಟ ಆಡ್ಬಂದು ಆಮೇಲೆ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾಯಿದ್ವಿ. ಬಂದ್ವಾ, ಸ್ಕೂಲಿಂದ ಬಂದ ಕೂಡಲೇ ಬ್ಯಾಗ್ ಬಿಸಾಕಿದ್ವಾ, ಆಟ ಆಡ್ತಾಯಿದ್ವಿ. ಓಣಿ ಅಂತಾರಲ್ವ, ಒಟಾರ ಅನ್ಬೋದು, ನಾವೆಲ್ಲ ಓಣಿ ಅಂತಿದ್ವಿ. ಓಣಿಯಲ್ಲಿ ಇರೋ ಮಕ್ಕಳೆಲ್ಲ ನಮ್ಮ ಏಜೆಲ್ಲ ಏನು ಮಕ್ಕಳು ಇರ್ತಾರಲ್ಲ, ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಅಪ್ಪ ಅಮ್ಮಗಂತೂ ಎಂಥದ್ದು ಟೆನ್ಷನೇ ಇರ್ತಿದ್ದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಲೈಫ್ ಸ್ಟೈಲ್, ಅಷ್ಟು ಪ್ರೊಟೆಕ್ಷನ್ ಇತ್ತು. ಅದು ಇವಾಗೆಲ್ಲ ಮಕ್ಕಳ ಹೊರಗೆ ಬಿಟ್ಬಿಟ್ರಾಯ್ತು, ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನು, ಪ್ರೊಟೆಕ್ಷನೇ ಇಲ್ದಿರ ಆಗಿದೆ. ಸೊ ಈ ಕಡೆ ಆಟ ಆಡೋಕ್ಕೂ ಇಲ್ಲ, ಈ ಕಡೆ ಹೊರಗೆ ಹೋಗೋಕ್ಕೂ ಇಲ್ಲ. ಎಂಥದ್ದಿದ್ದು ಲೈಫು? ನಾವು ಎಷ್ಟು ಚೆಂದ ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ, ಸಂಡೇ ಬಂದರೆ ಸಾಕು ಅಗ್ರಿಗೆ ಹೋಗ್ತಾಯಿದ್ವಿ. ಅಗ್ರಿ ಅಂತೀವಿ ನಾವು. ಸೊ ನದಿ ಥರ ಇರುತ್ತೆ ಅದು, ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಸೊ ಅಗ್ರಿಗಳಲ್ಲಿ ಆಟ ಆಡೋದು, ಬಾಕ್ಸ್ ಕಟ್ಕೊಂಡು ಹೋಗ್ತಾಯಿದ್ವಿ, ಅಲ್ಲೇ ತಿಂದು ಬರ್ತಾಯಿದ್ವಿ. ಏನು ಮತ್ತು ನಮ್ಮೂರಲ್ಲಿ ಒಂದು ಫಾರೆಸ್ಟ್ ಅಂತ ಇದೆ, ಅಲ್ಲಿ ಎಲ್ಲ ಹುಣಸೆ ಮರ ಇರುತ್ತೆ, ಅಲ್ಲಿಗೆ ಹೋಗ್ತಿದ್ವಿ. ಹುಣಸೆ ಹಣ್ಣು ಕಿತ್ಕೊಂಬರೋದು, ತಿನ್ನೋದು, ಮನೆಗೆ ಬಂದು ಉಪ್ಪು ಖಾರ ಹಾಕ್ಕೊಂಡು. ಏನು ಹೇಳ್ತೀರಾ, ಎಷ್ಟು ಖುಷಿಯಾಗಿತ್ತು ಜೀವನ ಅಂದರೆ, ಈ ಮೊಬೈಲ್ಗಳು ಇದ್ದೇ ಇಲ್ಲ. ಸೊ ಅವಾಗ ಸಖತ್ತಾಗಿತ್ತು. ಈ ಮೊಬೈಲ್ಗಳು ಬಂದು ಮಕ್ಕಳನ್ನ ಮೊಬೈಲ್ಗೆ ಅಡಿಕ್ಟ್ ಮಾಡಿ ಕೂರಿಸ್ಬಿಟ್ಟಿದೆ. ಸೊ ಅಂದಾಗೆ ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡಿದ್ದೀನಿ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್